ಹಾಯ್ ಡಾರ್ಲಿಂಗ್ಸ್, ಇದೀಗ LADA ಅಂದರೆ ರಾಯಲ್ ಲ್ಯಾಂಡ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಸೈಟ್ ಇಂಜಿನಿಯರಿಂಗ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಈ ಒಂದು ಹುದ್ದೆಗೆ ಮಾಸಿಕ ಬಂದು 76,000 ಮಂತ್ಲಿ ಪೇಮೆಂಟನ್ನು ನೀಡಲಾಗ್ತಾಯಿದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ವೇಕೆನ್ಸಿಗೆ ಈಗಲಿಂದಲೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಕೊಡಿ. ನಮ್ಮ ಚಾನಲಲ್ಲಿ ನಿಮಗೆ ಜಾಬ್, ಗೌರ್ಮೆಂಟ್ ಜಾಬ್ ಹಾಗೆ ಪ್ರೈವೇಟ್ ಜಾಬ್ಸ್ ಮತ್ತು ಸ್ಕೀಮ್ಸ್ನ ಬಗ್ಗೆ ವೀಡಿಯೋಸನ್ನು ಮಾಡಲಾಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಬಂದು ನಿಮಗೆ ಮೇ 2ನೇ ತಾರೀಕಿಂದ ಅಪ್ಲೈನ ಮಾಡ್ಬೋದಾಗಿದ್ದು, ಮೇ 22ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಇರುತ್ತೆ. ಜಸ್ಟ್ 20 ಡೇಸ್ ಮಾತ್ರ ಖಾಲಿ ಇದ್ದು, ಹಾಗೆ ನಿಮ್ಮ ಅಪ್ಲಿಕೇಶನ್ಗಳನ್ನ ನೀವು ಇಮೇಲ್ ಮೂಲಕ ಸೆಂಡ್ ಮಾಡಬೇಕಾಗಿದ್ದು site.engg.rlda.@gmail.com ಈ ಒಂದು ಇಮೇಲ್ನ ಮೂಲಕ ನೀವು ಸೆಂಡ್ ಮಾಡಬೇಕಾಗಿದ್ದು, ಈ ಒಂದು ಜಾಬ್ಸ್ ಬಂದು ಸೈಟ್ ಇಂಜಿನಿಯರಿಂಗ್ ಹಾಗೆ ಯಾರೆಲ್ಲ ಗ್ರ್ಯಾಜುಯೇಷನ್ ಇನ್ ಸಿವಿಲ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮುಗಿಸಿರೋವಂಥವ್ರಿಗೆ ಈ ಒಂದು ವೇಕೆನ್ಸೀಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದು ಶಾರ್ಟ್ ಟರ್ಮ್ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆ ಆಗಿದ್ದು, ಕಾಂಟ್ರಾಕ್ಟ್ ಬಂದು ನಿಮಗೆ 1 ಇಯರ್ ಮಾತ್ರ ಇರುತ್ತೆ. ಹಾಗೆ ಎಕ್ಸ್ಪೆಂಡಬಲ್ ಕೂಡ ಆಗುತ್ತೆ ನಿಮ್ಮ ಜಾಬ್ ಅಥವಾ ಏನಾದರೂ ಬೇರೆ ಪ್ರಾಜೆಕ್ಟ್ ಏನಾದರೂ ಇದ್ದಲ್ಲಿ. ಇನ್ನು ಈ ಒಂದು ಡಿಪಾರ್ಟ್ಮೆಂಟ್ ಬಂದು ರೈಲ್ ಲ್ಯಾಂಡ್ ಡೆವಲಪ್ಮೆಂಟ್ ಅಥಾರಿಟಿ ಡಿಪಾರ್ಟ್ಮೆಂಟ್ ಆಗಿದ್ದು, ವೇಕೆನ್ಸಿ ಬಂದು ಸೈಟ್ ಇಂಜಿನಿಯರಿಂಗ್ನ ಸಿವಿಲ್ ಹಾಗೆ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ ಇರೋವಂಥ ಇಂಜಿನಿಯರಿಂಗ್ನ ಜಾಬ್ಸ್ ಆಗಿದ್ದು, ಒಟ್ಟು 40 ಜಾಬ್ಸ್ ಮಾತ್ರ ಇದ್ದು, ಅದರಲ್ಲಿ 30 ಜಾಬ್ಸ್ ಬಂದು ಸಿವಿಲ್ ಮತ್ತು ಇನ್ನು 10 ಜಾಬ್ಸ್ ಬಂದು ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಇರೋವಂಥ ಜಾಬ್ಸ್ ಆಗಿರುತ್ತೆ. ಒಟ್ಟು ರೆಮ್ಯುನೇಷನ್ ಬಂದು 76,000 ಆಗಿದ್ದು, ಇದು ಎಲ್ಲ ಸೇರಿ 76,000 ಆಗಿರುತ್ತೆ. ಇದರಲ್ಲಿ ಬೇರೆ ಕಟಿಂಗ್ಸ್ ಕೂಡ ಇರುತ್ತೆ. ಇನ್ನು ಈ ಒಂದು ಹುದ್ದೆಯಲ್ಲಿ ನಿಮಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು BE BTech ಇನ್ ಸಿವಿಲ್ ಇಂಜಿನಿಯರ್ ಅಥವಾ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ವಿತ್ 55 ಮಾರ್ಕ್ಸ್ನೊಂದಿಗೆ ಯಾರೆಲ್ಲ ಅಂದರೆ SC ST ಕ್ಯಾಂಡಿಡೇಟ್ಗೆ 50% ಇದ್ರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ವಿತ್ ಮಿನಿಮಮ್ 2 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ನೀವೇನೋ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿದರೂ ಕೂಡ ಒಳ್ಳೆಯದು ಇದು ಈ ಒಂದು ಹುದ್ದೆಗೆ. ಹಾಗೆ ನೀವು ಪ್ರೈವೇಟ್ ಆರ್ಗನೈಸೇಷನ್ ಇದರಲ್ಲಿ ಕೂಡ ವರ್ಕ್ ಮಾಡಿದರೂ ಕೂಡ ಒಳ್ಳೆಯದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ 45 ಇಯರ್ಸ್ ಮಾತ್ರ ನೀಡಲಾಗ್ತಾಯಿದ್ದು, ಅದರಲ್ಲಿ ಬಂದು ಯಾರೆಲ್ಲ SC ST OBD ಹಾಗೆ PWBD ಕ್ಯಾಟಗರಿ ಇದ್ದೀರೋ ಅವ್ರಿಗೆ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ನ ಪ್ರಕಾರ, ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ. ಹಾಗೆ ಈ ಒಂದು ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಬಂದು www.rlda.indianrailways.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಏನೇ ಫರ್ದರ್ ಇನ್ಫಾರ್ಮೇಷನ್ ಆಗಿರಲಿ ಅಥವಾ ಏನೇ ಎಂಕ್ವೈರಿ ಆಗಲಿ ಇದರಲ್ಲಿ ನೀವು ಮಾಡ್ಕೋಬೋದಾಗಿರುತ್ತೆ. ಇನ್ನು ಅದನ್ನು ಬಿಟ್ಟು ನಿಮಗೆ ನಂಬರ್ ಕೂಡ ನೀಡಿದರೆ ಅದನ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇನ್ನು ಈ ಒಂದು ಸೈಟ್ ಇಂಜಿನಿಯರಿಂಗ್ನ ಜಾಬ್ಸ್ನ ಬಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನಿಮಗೆ ವೇಕೆನ್ಸೀಸ್ ಅನ್ನೋದು ಪೋಸ್ಟಿಂಗ್ ಅನ್ನೋದು ಇರುತ್ತೆ. ಎಲ್ಲಿ ಕಾಂಟ್ರಾಕ್ಟ್ ಇರುತ್ತೋ ಅಂದರೆ ಎಲ್ಲಿ ಜಾಬ್ ಅನ್ನೋದು ಇರುತ್ತೋ ಅಲ್ಲಿ ನೀವು ಹೋಗಿ ನೀವು ಮಾಡೋ ಹಾಗೆ ಇರುತ್ತೆ, ಪ್ರಾಜೆಕ್ಟ್ ಇರೋ ಅಲ್ಲಿ. ಇನ್ನು ಇದರಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಇದರಲ್ಲಿ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಅದು ಕೂಡ ಜಾಬ್ ಎಕ್ಸ್ಪೀರಿಯೆನ್ಸ್ನ ಕೇಳ್ತಿದ್ದಾರೆ. ಇದರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಅನ್ನೋ ಇದರಲ್ಲಿ ನೀವು ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್, ಟ್ರೈನಿಂಗ್, ಟೀಚಿಂಗ್, ಅಕಾಡೆಮಿಕ್ ಹಾಗೆ ಫ್ರೀಲ್ಯಾನ್ಸಿಂಗ್ ಎಕ್ಸ್ಪೀರಿಯೆನ್ಸನ್ನು ಇವರು ಟ್ರೀಟೆಡ್ ಮಾಡೋದಿಲ್ಲ ಮತ್ತು ಎಕ್ಸ್ಪೀರಿಯೆನ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ನೀವು ಹೀಗೆ ಹೇಗೆ ಜಾಬಲ್ಲಿ ಕೆಲಸ ಟ್ರೈನಿಂಗ್ ತೊಗೊತೀರೋ ಆ ರೀತಿ ನೀವು ತೊಗೋಬೇಕಾಗುತ್ತೆ. ಒಂದು ವೇಳೆ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೂಡ ಜಾಬ್ ಮಾಡಿದರೂ ಪರವಾಗಿಲ್ಲ, ಅದನ್ನು ಎಕ್ಸ್ಪೀರಿಯೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇನ್ನು ಮಂತ್ಲಿ ನಿಮಗೆ 76,000, ಇದು ಆಲ್ರೆಡಿ ಹೇಳಿದಾಗೆ 76,000 ನಿಮಗೆ ಎಲ್ಲ ಇನ್ಕ್ಲೂಡೆಡ್ ಆಗಿದ್ದು. ಇದರಲ್ಲಿ ನಿಮಗೆ ಕಟಿಂಗ್ಸ್ ಬಂದು ಇನ್ಕಮ್ ಟ್ಯಾಕ್ಸ್, ಪ್ರೊಫೆಷ್ನಲ್ ಟ್ಯಾಕ್ಸ್, ಎಕ್ಟ್ರಾಸ್ ಬೇರೆ ಟ್ಯಾಕ್ಸಸ್ ಕೂಡ ಕಟ್ಟಾಗುತ್ತೆ. ಅದನ್ನು ಬಿಟ್ಟು ನಿಮಗೆ EPF ಮತ್ತು CTC ಕೂಡ ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ, ಅಂದರೆ ನಿಮ್ಮ ಸ್ಯಾಲ್ರಿಯಲ್ಲಿ ಕಟ್ಟಾಗುತ್ತೆ. ಇನ್ನು ಇದರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತಾಯಿದ್ದು, ಇನ್ನು ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀಡಬೇಕಾಗುತ್ತೆ. ಹಾಗೆ ನಿಮಗೆ ಇದರಲ್ಲಿ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಹಾಗೆ ಎಕ್ಸಾಮ್ ಏನೂ ಇರೋದಿಲ್ಲ. ಇದು ವಾಕ್-ಇನ್ ಇಂಟರ್ವ್ಯೂ ಆಗಿರುತ್ತೆ. ಇನ್ನು ಇದರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಬಂದು ನಿಮಗೆ ಬೇಸಿಕ್ ಆಗಿ ಬಂದು ನಿಮಗೆ ನಿಮ್ಮ ಗ್ರಾಸ್ ಸ್ಯಾಲ್ರಿ ಹಾಗೆ ರಿಲೆವೆಂಟ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ ಸಿವಿಲಿ ಕಂಟ್ರಾಕ್ಷನ್ ಮತ್ತು ಪ್ರಾಜೆಕ್ಟರ್ ಮತ್ತು ಸೂಪರ್ವೈಸ್ನಲ್ಲಿ ವರ್ಕ್ ಮಾಡಿರೋವಂಥ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ನ ಕೇಳ್ತಿದ್ದು. ಇದರಲ್ಲಿ ಪರ್ಸೆಂಟೇಜ್ ಬಂದು
ಮತ್ತು ನಿಮ್ಮ ಜಾಬ್ನ ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಮತ್ತು BTech ಸಿವಿಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮತ್ತು ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇದರಲ್ಲಿ ನಿಮಗೆ ವೇಟೇಜ್ ಬಂದು MTech ಕ್ವಾಲಿಫಿಕೇಷನ್ ಏನಾದರೂ ಮುಗಿಸಿದರೆ ಅಥವಾ ಏನಾದರೂ ಸೆಂಟ್ರಲ್ ಅಥವಾ ಇಂಡಿಯನ್ ರೈಲ್ವೇಸಲ್ಲಿ ಏನಾದರೂ ನೀವು ವರ್ಕ್ ಮಾಡಿ ಅದು ಕೂಡ ನಿಮಗೆ ವೇಟೇಜ್ ಅನ್ನೋದು ಆಗುತ್ತೆ. ಮತ್ತು 1 ಇಯರ್ ಪೀರಿಯಡ್ ಇರುತ್ತೆ. ಮಿನಿಮಮ್ 1 ಇಯರ್ ವರ್ಕ್ ಮಾಡಿದರೂ ಸಾಕಾಗುತ್ತೆ. ಇನ್ನು ಆಲ್ರೆಡಿ ಹೇಳ್ದಾಗೆ ಇದು ಜಸ್ಟ್ 1 ಇಯರ್ ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆ ಆಗಿದ್ದು ನಿಮ್ಗೆ ಏನಾದರೂ ಪ್ರಾಜೆಕ್ಟ್ ಇದ್ದಲ್ಲಿ ಎಕ್ಸ್ಪೆಂಡಬಲ್ ಕೂಡ ಆಗುತ್ತೆ. ಹಾಗೆ ನಿಮ್ಮ ಒಂದು ಟರ್ಮಿನೇಷನ್ ಅಂದರೆ ನಿಮ್ಮ ಕಾಂಟ್ರಾಕ್ಟ್ ಮುಗಿಯೋ ಒಂದು ತಿಂಗಳು ಮುಂಚೆನೇ ನಿಮಗೆ ಟರ್ಮಿನೇಷನ್ ಲೆಟರ್ನ ನೀಡಲಾಗುತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ನಿಮ್ಮ ಇದರಲ್ಲಿ ಎಲ್ಲ ಡಾಕ್ಯುಮೆಂಟ್ನ ಜೊತೆಗೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಸಮಯ ಇರುತ್ತೆ ವಾಕಿನ್ ಇಂಟರ್ವ್ಯೂ ಸಮಯದಲ್ಲಿ. ಹಾಗೆ ನಿಮಗೆ ಹಿಂದಿ ಹಾಗೆ ಇಂಗ್ಲೀಷ್ ಚೆನ್ನಾಗಿ ಬರಬೇಕಾಗಿರುತ್ತೆ. ಇಂಟೀರಿಯಲಿ 2 ಲ್ಯಾಂಗ್ವೇಜ್ ಮಾತ್ರ ಯೂಸ್ ಮಾಡಲಾಗುತ್ತೆ. ಹಾಗೆ ನಿಮ್ಮ ಎಜುಕೇಷನ್ ಕರೆಸ್ಪಾಂಡಿಂಗ್ ಯಾರೆಲ್ಲ ಮಾಡಿದರೂ ಅವ್ರಿಗೆ ಎಲಿಜಿಬಲ್ ಅಂತ ತೊಗೊಳೋದಿಲ್ಲ. ಇನ್ನು ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತಂದರೆ ನಿಮ್ಮ ಸೆಲ್ಫ್ ಅಟ್ಯಾಚ್ಡ್ ಫೋಟೋ ಕಾಪೀಸ್ ಮತ್ತು ಏಜ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಹಾಗೆ ನಿಮ್ಮದು ಅಡ್ರೆಸ್ ಪ್ರೂಫ್ ಮತ್ತು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ನಿಮ್ಮ ರೆಸ್ಯೂಮ್ನ ನೀವು ತೊಗೊಂಡು ಹೋಗ್ಬೇಕಾಗತ್ತೆ. ಮತ್ತು ಇಮೇಲಲ್ಲಿ ಸೆಂಡ್ ಮಾಡಬೇಕಾದ್ರೂ ಕೂಡ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೇಳಲಾಗ್ತಾ ಇದೆ. ಹಾಗೆ ಇದರಲ್ಲಿ ಯಾವುದೇ ಟ್ರಾವೆಲಿಂಗ್ ಮತ್ತು ಉಳ್ಕೊಳ್ಳೋದಕ್ಕೆ ಮತ್ತು ಫುಡ್ಗೆ ಏನು ಅರೇಂಜಿಂಗ್ ಇರೋದಿಲ್ಲ. ನಿಮ್ಮದೇ ಓನ್ ಎಕ್ಸ್ಪೆನ್ಸಸ್ನ ಮೂಲಕ ನೀವು ಟ್ರಾವೆಲ್ ಮಾಡಬೇಕಾಗುತ್ತೆ. ಇನ್ನು ಡಾಕ್ಯುಮೆಂಟ್ ಅದರ ಜೊತೆಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಜೊತೆಗೆ ನಿಮ್ಮ ಲೇಟೆಸ್ಟ್ 3 ಮಂತ್ಸ್ ಸ್ಯಾಲ್ರಿ ಸ್ಲಿಪ್ ಮತ್ತು ಫಾರ್ಮ್ 16 ನೀವು ನೀಡಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಇದನ್ನೆಲ್ಲ ಒರಿಜಿನಲ್ ಏನೇನು ಅಪ್ಲೋಡ್ ಮಾಡಿದರೆ ಅವೆಲ್ಲ ಡಾಕ್ಯುಮೆಂಟ್ ಕೂಡ ತೊಗೊಂಡು ಹೋಗ್ಬೇಕಾಗುತ್ತೆ. ನಿಮ್ಗೇನಾದರೂ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ರು ಇಲ್ಲಿ ನೀಡಿರೋಂಥ ಟೆಲಿಫೋನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ವರ್ಕಿಂಗ್ ಡೇಸಲ್ಲಿ ಕಾಲ್ ಮಾಡಿ ಮತ್ತು ವರ್ಕಿಂಗ್ ಟೈಮ್ನಲ್ಲಿ ಕಾಲ್ ಮಾಡಿ. ಇದು ಬಂದು ಈ ಒಂದು ಹುದ್ದೆಯ ಜಾಬ್ ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ಫಾರ್ಮ್ ಫಿಲ್ ಮಾಡಿ ಇಮೇಲ್ಗೆ ಸೆಂಡ್ ಮಾಡಿ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಯಾರೆಲ್ಲ ಹುದ್ದೆಗೆ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು.